ನಮಸ್ಕಾರ ಸ್ನೇಹಿತರೆ, MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಶರೀರ ರಚನಾ ಶರೀರ ವಿನ್ಯಾಸ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಟಾಪಿಕ್ ಬಂದುಬಿಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಇರುವಂತಹ ಸಿಲೆಬಸ್ ಆಗಿರ್ತೈತೆ. ಸಿಲೆಬಸ್ಗೆ ಅನುಗುಣವಾಗಿ ನಾನು ಚಾನಲ್ಗೆ ಹಲವಾರು ತರಗತಿಗಳನ್ನು ಮಾಡಿ ಹಾಕಿದ್ದೀನಿ. ಯಾರೆಲ್ಲ ತರಗತಿಗಳನ್ನು ನೋಡಿಕೊಂಡು ಅವು ನೋಡ್ಕೊಳ್ಳಿ. ಹಾಗೆ 6th ಇಂದ 10th ಗಂಟ ಏನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದೆಯೋ ಇವಾಗ ನಾನು 9th ಗಂಟ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 10th ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಪೇಪರ್ 1 ಪತ್ರಿಕೆ ಕೂಡ ನಾನು ಪೇಪರ್ 2 ನಮ್ಮ ಮೆಥಡ್ ಪೇಪರ್ ಇರ್ತೈತೆ. ದೈಹಿಕ ಶಿಕ್ಷಣ ಪೇಪರ್ 1 ಏನಿರ್ತಂದರೆ ಸಾಮಾನ್ಯ ಪತ್ರಿಕೆ ಇರುತ್ತೆ. ಆ ಸಾಮಾನ್ಯ ಪತ್ರಿಕೆ ಎಲ್ಲರಿಗೂ ಕಾಮನ್ ಆಗಿರ್ತೈತೆ. ಆ ಒಂದು ಪತ್ರಿಕೆಯೂ ಕೂಡ ನಮಗೆ ಯೂಸ್ ಆಗಲಿ ಅಂತೇಳಿ ನಾನು ಅದರ ಮೇಲೆ ಕೂಡ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ HSTR ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೋ ಅವರು ಎಲ್ಲ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮಾನವ ಜನಾಂಗದ ಶಾರೀರಿಕ ರಚನೆಯ ಅಭ್ಯಾಸವನ್ನು ಮಾಡುವಂಥ ವಿಜ್ಞಾನಕ್ಕೆ ಏನಂತೇನು ಆಂಥ್ರೋಪೋಮೆಟ್ರಿ ಅಂತೇಳಿ ಕರಿತೀವಿ. ಮಾನವನ ಜನಾಂಗ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾರೀರಿಕ ರಚನೆಯ ಅಭ್ಯಾಸಕ್ಕೆ ಏನಂತೀವಿ ಆಂಥ್ರೋಪೋಮೆಟ್ರಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು, ಎಕ್ಸಾಮಲ್ಲೆಲ್ಲ ಈ ಥರ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಅಂದರೆ ಇದರಲ್ಲಿ ವ್ಯಕ್ತಿಯ ಏನಿರ್ತೈತೆ, ವ್ಯಕ್ತಿಯ ಎತ್ತರ ಇರ್ತೈತೆ, ತೂಕ ಇರ್ತೈತೆ, ವಿವಿಧ ಮೂಳೆಗಳ ಉದ್ದ, ವಕ್ರಗಳ ಕೋನಗಳು, ಚರ್ಮದ ದಪ್ಪಳತೆ ಇವೆಲ್ಲ ಏನಿರ್ತವೆ ಈ ಒಂದು ಅಧ್ಯಯನದಲ್ಲಿ ಒಳಗೊಂಡಿರ್ತೈತೆ. ಆಂಥ್ರೋಪೋಮೆಟ್ರಿ ಪದವನ್ನು ಪ್ರಥಮ ಬಾರಿಗೆ ಬಳಕೆಗೆ ತಂದವರು ಯಾರು ಅಂದರೆ ಫ್ರೆಂಚ್ ಗಣಿತಜ್ಞ ಕ್ವೆಟಿಲೆಟ್. ಯಾರು ತರ್ತಾರೆ? ಫ್ರೆಂಚ್ ಗಣಿತಜ್ಞ ಕ್ವೆಟಿಲೆಟ್ ಅವರು ಜಾರಿಗೆ ತರ್ತಾರೆ. ಗ್ರೀಕ್ ಶಿಲ್ಪಕಾರರು ಮೊದಲು ಏನು ಮಾಡಿದ್ರು, ದೈಹಿಕ ಗಾತ್ರ, ಭೀಮಕಾಯ ಅಥವಾ ಸ್ಥೂಲದೇಹಿ ಮೂರ್ತಿಗಳನ್ನು ಕೆತ್ತಾಯಿದ್ರು. ಗ್ರೀಕ್ ಶಿಲ್ಪಕಲಾಕಾರರು ಮೊದಲಿಗೆ ಏನು ಮಾಡ್ತಾಯಿದ್ರೆ ದೈಹಿಕ ಗಾತ್ರ ಅಂದರೆ ಭೀಮಕಾಯ ಅಥವಾ ಸ್ಥೂಲದೇಹಿ ಇಂತಹ ಮೂರ್ತಿಗಳನ್ನು ಏನು ಮಾಡ್ತಿರೋರು ರಚನೆ ಮಾಡ್ತಾಯಿದ್ರು. ಅದನ್ನೇ ರೋಮನ್ನರು ಸಹಿತ ಏನು ಮಾಡಿದ್ರು ಪ್ರಾರಂಭಿಸ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಜಗದ್ವಿಖ್ಯಾತಿಯಾದಂಥ ವಿಂಚಿ ಮೈಕಲೆಂಗ್ಲಿಯಾ ಮತ್ತು ಜೋಸುವಾ ರೆನಾಲ್ಡ್ಸ್ ಇವರ ಮೂರ್ತಿಗಳು. ಇವರು ಕೆತ್ತಿರುವಂಥ ಮೂರ್ತಿಗಳಿಗೆ ಉದಾಹರಣೆಗಳು. ಇವು ಕೇಳ್ತಾರೆ ಏನು ಅಂದರೆ ಇವನಿಗೆ ಕೇಳಲ್ಲ, ಒಟ್ಟು ಅದ್ರ ಬಗ್ಗೆ ಎಷ್ಟು ಗೊತ್ತಿರಬೇಕಂತ ಅರ್ಥ ಇದು. ಇವಾಗ ಹಿಪೋಕ್ರೆಟಿಸ್ ಏನಿವರು ವೈದ್ಯಕೀಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಇವರು ಗ್ರೀಕ್ ವೈದ್ಯ ಆಗಿರಿದ್ರು. ಇವರು ಮಾಡಿದಂಥ ವರ್ಗೀಕರಣದ ಮೇಲೆ ಪ್ರಥಮ ಮನೋವಿಜ್ಞಾನಿ ಅಂತ ಇವರನ್ನು ನಾವು ಕರಿತೀವಿ. ಇವರು ಏನು ಮಾಡ್ತಾರೆ ವರ್ಗೀಕರಣ ಅಂದರೆ ತೆಳುವಾದ ಎತ್ತರ ದೇಹದವರು ಅಂತ ಒಂದು ವರ್ಗೀಕರಣ ಮಾಡ್ತಾರೆ. ಗಿಡ್ಡ ಮತ್ತು ದಪ್ಪ ದೇಹದವರು. ಹಾಗೆ ಹಲ್ಲ ಎಂಬುದು 4 ಪ್ರಕಾರಗಳಾಗಿ ವಿಂಗಡಿಸಿದರು. ಹಲ್ಲ ಎಂಬುವವರು ಏನು ಮಾಡಿದ್ರು 4 ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಅಂದರೆ ಹಿಪೋಕ್ರೆಟಿಸ್ 2 ಪ್ರಕಾರವಾಗಿ ವಿಂಗಡಣೆ ಮಾಡಿದರೆ ಹಲ್ಲ ಎಂಬುವರು ಏನು ಮಾಡ್ತಾರೆ 4 ಪ್ರಕಾರಗಳಾಗಿ ದೇಹದ ಆಕಾರಗಳನ್ನು ಅವರು ವರ್ಗೀಕರಣ ಮಾಡ್ತಾರೆ. ಇವರು ಹಿಪೋಕ್ರೆಟಿಸ್ ಯಾವ 2 ಮಾಡಿದರೆ ತೆಳುವಾದ ದೇಹಗಳು ಅಂತ ತೆಳ್ಳಗಿರೋರು, ಹಾಗೆ ಗಿಡ್ಡ ಮತ್ತು ದಪ್ಪ ದೇಹ ಉಳ್ಳವರು, ಈ ರೀತಿ 2 ವಿಧಗಳಾಗಿ ಮಾಡ್ತಾರೆ ಇವರು ಹಿಪೋಕ್ರೆಟಿಸ್ ಅವರು. ಹಲ್ಲ ಅವರು ಏನು ಮಾಡ್ತಾರೆ ಅಂದರೆ ಹಲ್ಲ ಅವರು 4 ಪ್ರಕಾರದ ವಿಂಗಡಣೆಗಳನ್ನು ಮಾಡ್ತಾರೆ. ಅವ್ರು ಮಾಡಿದಂಥ 4 ಪ್ರಕಾರದ ವಿಂಗಡಣೆಗಳು ಯಾವುವು ಅಂದರೆ, ಒಂದು ದಪ್ಪನಾಗಿದ್ದು ಹೆಚ್ಚು ಹೊಟ್ಟೆಯನ್ನು ಹೊಂದಿರುವವರು, ಇನ್ನೊಂದು ಒಳ್ಳೆಯ ಸ್ನಾಯುಗಳನ್ನು ಹೊಂದಿರುವವರು, ಮತ್ತು ತೆಳುವಾದ ಎತ್ತರವನ್ನು ಉಳ್ಳವರು, ಹಾಗೂ ಅಶಕ್ತ ದೇಹದವರು. ಈ ರೀತಿ 4 ವರ್ಗೀಕರಣ ಏನು ಮಾಡ್ತಾರೆ ಹಲ್ಲ ಅವರು ಮಾಡ್ತಾರೆ. ಹಾಗೆ ವಿಯುಲಾ ಇವರು ಏನು ಮಾಡ್ತಾರೆ ಅಂದರೆ 3 ಪ್ರಕಾರದ ದೇಹದ ವರ್ಗೀಕರಣವನ್ನು ಇವರು ಮಾಡ್ತಾರೆ. ಆ 3 ಪ್ರಕಾರ ಯಾವುದಂದರೆ ಮ್ಯಾಕ್ರೋ ಸ್ಪಲಂಟೆನಿಕ್ಕು, ಮೈಕ್ರೋ ಸ್ಪಲಂಟಿಕ್ಕು, ನೋರ್ನೋ ಸ್ಪಲಂಟೆನಿಕ್ಸ್. ಈ ರೀತಿ ಏನು ಮಾಡ್ತಾರೆ 3 ವಿಧಗಳಾಗಿ ಮಾಡ್ತಾರೆ. ಹಾಗಾದರೆ ಮ್ಯಾಕ್ರೋ ಸ್ಪಲಂಟೆನಿಕ್ ಅಂದರೆ ಏನು, ಮೈಕ್ರೋ ಸ್ಪಲಂಟಿಕ್ ಅಂದರೆ ಏನು, ನೋರ್ಮೋ ಸ್ಪಲಂಟೆನಿಕ್ ಅಂದರೆ ಏನು ಅಂತೇಳಿ ನೋಡಿರಿ. ಈಗ ಮ್ಯಾಕ್ರೋ ಸ್ಪಲಂಟೆನಿಕ್ ಅಂದರೆ ಇವು ಸಣ್ಣ ಟೊಂಕ ಇರ್ತೈತೆ. ಇವ್ರು ಹೆಂಗಿರ್ತಾರೆ, ಸಣ್ಣ ಅಂದರೆ ಸಣ್ಣ ಟೊಂಕ ಇರ್ತೈತೆ, ಉದ್ದವಾದ ಕೈ ಕಾಲುಗಳು ಹೊಂದಿರ್ತಾರೆ. ಇವ್ರಿಗೆ ಏನಂತೀವಿ ಮ್ಯಾಕ್ರೋ ಸ್ಪಲಂಟೆನಿಕ್ ಅಂತೇಳಿ ಕರಿತೀವಿ.
ಈಗ ಮೈಕ್ರೋಸ್ಪಲಂಟಿಕ್ ಇವ್ರು ಹೆಂಗಿರ್ತಾರೆ ಅಂದರೆ ದೊಡ್ಡ ಶರೀರ ಇರ್ತೈತೆ, ಸಣ್ಣ ಕೈಗಳು ಅಂದರೆ ಅಪೋಸಿಟ್ ಇರ್ತೈತೆ. ಇಲ್ಲೇನು ಮಾಡಿತ್ತು, ಸಣ್ಣ ಸೊಂಟ ಐತಿ ಇವರಿಗೆ, ಉದ್ದವಾದ ಕೈಕಾಲುಗಳು ಅವರು ಇದ್ದರು. ಅವರಿಗೆ ಮ್ಯಾಕ್ರೋ ಅಂತ ಕರೆದ್ರೆ. ಮೈಕ್ರೋ ಅಂತಂದರೆ ಸಣ್ಣ ಶರೀರ ಇರ್ತೈತೆ, ಸಣ್ಣ ಕಾಲುಗಳು, ಶರೀರನೂ ಸಣ್ಣ, ಕೈಕಾಲುಗಳು ಕೂಡ ಸಣ್ಣಾಗಿರ್ತೈತೆ. ಅಂದರೆ ದೊಡ್ಡ ಶರೀರ, ಸಣ್ಣ ಅಂತಿದ್ದೀನಿ, ದೊಡ್ಡ ಶರೀರ ಇರ್ತೈತೆ ರೀ, ದಪ್ಪ ಇರ್ತಿದ್ರು, ದೊಡ್ಡ ಶರೀರವನ್ನು ಹೊಂದಿರ್ತಿದ್ರು, ಹೈಟಾಗಿ ಇರ್ತಾಯಿದ್ರು, ಕೈಗಳು ಮಾತ್ರ ಸಣ್ಣಾಗಿರ್ತಿದ್ವು. ಇವ್ರಿಗೆ ಅಂತೀವಿ ಮೈಕ್ರೋ ಅಂತೇಳಿ ಕರಿತೀವಿ. ನೋರ್ಮೋ ಅಂದರೆ ಇವರು ಮೇಲಿನ ಎರಡರ ಮಧ್ಯದ, ಅಂದರೆ ಇವೆರಡು ಲಕ್ಷಣಗಳು ಇರೋದ್ರೆ ಕಂಡುಬರ್ತವೆ. ಮೇಲಿನ ಎರಡು ಅಂಶಗಳು ಈ ನೋರ್ಮೋಸ್ಪಲಂಟಿಕ್ ಅವ್ರ ಹತ್ರ ಕಂಡುಬರ್ತವೆ. ಮ್ಯಾಕ್ರೋ ಅಂದರೆ ಸಣ್ಣ ಟೊಂಕ ಇರ್ತೈತೆ, ಉದ್ದವಾದ ಕೈಕಾಲುಗಳು ಇರ್ತವೆ. ಮೈಕ್ರೋ ಅಂದರೆ ದೊಡ್ಡ ಶರೀರ ಇರ್ತೈತೆ, ಸಣ್ಣ ಕೈಗಳು ಇರ್ತವೆ. ಈ ರೀತಿ ನೆನ್ಪಿಟ್ಕೊಳ್ರಿ. ಇವಾಗ ಬೀನ್ ಅವ್ರು ಏನು ಮಾಡ್ತಾರೆ, ಬೀನ್ ಅವರು 3 ಪ್ರಕಾರದ ಆಕಾರಗಳನ್ನು ವಿಂಗಡಣೆ ಮಾಡ್ತಾರೆ. ಒಂದು ಹೈಪೋ ಓಂಟೋಮಾರ್ಫ್ ಅಂದರೆ ಇವ್ರು ಹೆಂಗಿರ್ತಾರೆ ಅಂದರೆ ದಪ್ಪವಾದಂಥ ದುಂಡನೇ ಶರೀರ ಹೊಂದಿರ್ತಾರೆ, ಸಣ್ಣ ಕೈಗಳನ್ನು ಹೊಂದಿರ್ತಾರೆ. ಅಲ್ಲಿ ಮೈಕ್ರೋ ಓದ್ದೇವಲ್ಲ ಅದೇ ರೀತಿ ಇದು, ಅದೇ ಸಿಸ್ಟಮ್ ಇದು, ಸೇಮ್ ಅದೇ ಅಂತ ಅರ್ಥ. ದಪ್ಪವಾದ ದುಂಡನೇ ಶರೀರ ಇರ್ತೈತಿ, ಅಲ್ಲಿ ದೊಡ್ಡದಂಥ ಶರೀರ ಇರ್ತಿತ್ತು, ಕೈಕಾಲುಗಳು ಮಾತ್ರ ಸಣ್ಣ ಇರ್ತೈತಿ. ಇಲ್ಲಿ ಕೂಡ ಇರ್ತೈತಿ ದಪ್ಪನಾದ ದುಂಡನೆಯ ಶರೀರ ಇರ್ತೈತಿ, ಸಣ್ಣ ಕೈಗಳು ಹೊಂದಿರ್ತಾರೆ. ಇವ್ರಿಗೆ ಏನಂತೀವಿ ಹೈಪೋ ಓಂಟೋಮಾರ್ಫ್ ಅಂತೇಳಿ ಕರಿತೀವಿ. ಇವಾಗ ಮೀಸೋ ಓಂಟೋಮಾರ್ಫ್ ಇವ್ರು ಹೆಂಗಿರ್ತಾರೆ ನೋಡಿರಿ, ಉತ್ತಮ ರಚನೆಯ ದಪ್ಪ ಪುಷ್ಟವಾದ ಹಾಗೂ ಶಕ್ತಿದಾಯಕ ಶರೀರವನ್ನು ಹೊಂದಿರ್ತಾರೆ. ಇವ್ರಿಗೆ ಏನಂತೀವಿ ಮೀಸೋ ಓಂಟೋಮಾರ್ಫ್ ಅಂತೇಳಿ ಕರಿತೀವಿ. ಹೈಪರ್ ಓಂಟೋಮಾರ್ಫ್ ಇವ್ರು ಹೆಂಗಿರ್ತಾರೆ ನೋಡಿರಿ, ತೆಳುವಾದ ಹಗುರವಾದ ಶರೀರವನ್ನು ಹೊಂದಿರ್ತಾರೆ, ಅದು ತೆಳ್ಳಗಿರ್ತಾರೆ ಮತ್ತು ಹಗುರವಾಗಿ ಇರ್ತಾರೆ. ಈಗ ಇದೇನಾಯಿತು, ಬೀನ್ ಅವ್ರದ್ದಾಯಿತು. ಇವಾಗ ರೋಸ್ಟನ್ ಇವ್ರು ಹೆಂಗೆ ವಿಂಗಡಣೆ ಮಾಡಿದ್ರು, ಇವರು ಕೂಡ 3 ಪ್ರಕಾರಗಳಲ್ಲಿ ಮಾಡ್ತಾರೆ. ಒಂದು ಡೈಜೆಸ್ಟಿವ್ ಮಾಸ್ಕುಲೇಚರ್ ಸೆರೆಬ್ರಲ್ ಅಂತೇಳಿ 3 ಪ್ರಕಾರವನ್ನು ಇವರು ವಿಂಗಡಣೆ ಮಾಡ್ತಾರೆ. 1925ರಲ್ಲಿ ಕ್ರಸ್ಟ್ಮರ್ ಎಂಬುವರು ಏನು ಮಾಡ್ತಾರೆ, ಗ್ರೀಕ್ ಪದಗಳನ್ನು ಉಪಯೋಗಿಸಿ 4 ಪ್ರಕಾರಗಳನ್ನು ವಿಂಗಡಣೆ ಮಾಡ್ತಾರೆ. ಒಂದು ಅಸ್ಥೆನಿಕ್, ಅಥ್ಲೆಟಿಕ್, ಪಿಕ್ನಿಕ್, ಡಿಪ್ಲಾಸ್ಟಿಕ್. ಇದು ಇಂಪಾರ್ಟೆಂಟ್, ಇದು ಬೇರೆ ಬೇರೆ ಎಕ್ಸಾಮ್ದಾಗೆಲ್ಲ ಕೇಳಿದ್ದಾರೆ. 1925ರಲ್ಲಿ ಕ್ರಸ್ಟ್ಮರ್ ಅವ್ರು ಏನು ಮಾಡ್ತಾರೆ, ಗ್ರೀಕ್ ಪದಗಳನ್ನು ಬಳಸಿಕೊಂಡು 4 ಪ್ರಕಾರಗಳಿಗೆ ವಿಂಗಡಣೆ ಮಾಡ್ತಾರೆ. ಒಂದು ಅಸ್ಥೆನಿಕ್ಕು, ಒಂದು ಅಥ್ಲೆಟಿಕ್ಕು, ಪಿಕ್ನಿಕ್ಕು, ಡಿಪ್ಲಾಸ್ಟಿಕ್. ಹಾಗಾದರೆ ಈಗ ಅಸ್ಥೆನಿಕ್ ಅಂತ ತಿಳ್ಕೊಳ್ಳೋಣ. ಇವ್ರು ಹೆಂಗಿರ್ತಾರೆ ಅಂತಂದರೆ, ಇವ್ರು ಎತ್ತರ ಇರ್ತಾರೆ, ತೆಳುವಾದ ಮೈಕಟ್ಟು ಇರ್ತೈತಿ, ಹಾಗೂ ಶಕ್ತಿಹೀನರಾಗಿರ್ತಾರೆ. ಇವ್ರ ಹತ್ರ ಏನಿರಲ್ಲ, ಶಕ್ತಿ ಇರಲ್ಲ, ಜಾಣರಿರ್ತಾರೆ, ಒಳ್ಳೆಯ ಓಟಗಾರರು ಇರ್ತಾರೆ. ಇವರು ಜಾಣರಿರ್ತಾರೆ, ಇದರ ಬುದ್ಧಿವಂತಿಕೆ ಇರ್ತದೆ, ಒಳ್ಳೆಯ ಓಟಗಾರ ಸಾಮರ್ಥ್ಯವನ್ನು ಕೂಡ ಇರ್ತೈತೆ. ಎತ್ತರ ಇರ್ತಾರೆ, ತೆಳುವಂಥ ದೇಹ ಇರ್ತದೆ, ಶಕ್ತಿಹೀನನಾಗಿರ್ತಾರೆ, ಅಷ್ಟು ಶಕ್ತಿ ಇರೋದಿಲ್ಲ ಇವ್ರ ಹತ್ರ, ಜಡರಾಗಿದ್ದು ಮತ್ತು ಒಳ್ಳೆಯ ಓಟಗಾರರಾಗಿರ್ತಾರೆ. ಇವಾಗಂತೀವಿ ಅಸ್ಥೆನಿಕ್ ಅಂತೇಳಿ ಕರಿತೀವಿ. ಇವಾಗ ನಮ್ಮ ಅಥ್ಲೆಟಿಕ್ ಓಡೋದಂದ್ರೆ ಅಥ್ಲೆಟಿಕ್ ಅಂತ ತಿಳ್ಕೊತೀವಿ, ಆದರೆ ಇದು ಅಸ್ಥೆನಿಕಲ್ಲಿ ಬರ್ತೈತೆ. ಅಥ್ಲೆಟಿಕ್ ಹೆಂಗಿರ್ತದೆ ನೋಡಿರಿ, ದೊಡ್ಡ ಸ್ನಾಯುಗಳ ಕಸರತ್ತುಗಾರರು ಇವರು. ದೊಡ್ಡ ಸ್ನಾಯುಗಳು ಇರ್ತವೆ, ಕಸರತ್ತು ಮಾಡಿರ್ತಾರೆ, ಬಾಡಿ ಬಿಲ್ಡರ್ ಅಂತೀವಲ್ಲ ಆ ಥರ. ಇದು ಪುರಿ ಕಟ್ಟಾದಂಥ ಸ್ನಾಯುಗಳು ಹೊಂದಿದ್ದು ಕ್ರೀಡಾಪಟುಗಳಾಗಿರ್ತಾರೆ. ಇವರು ಕ್ರೀಡಾಪಟುಗಳು ಇದರಲ್ಲಿ ಬರ್ತಾರೆ, ಅಥ್ಲೆಟಿಕ್ಸಲ್ಲಿ ಬರ್ತಾರೆ. ಈಗ ಪಿಕ್ನಿಕ್ ಇವ್ರು ಹೆಂಗಿರ್ತಾರೆ ನೋಡು, ದುಂಡನೆಯ ದಪ್ಪ ಸ್ಥೂಲ ಶರೀರವನ್ನು ಹೊಂದಿರ್ತಾರೆ, ದುಂಡಗಿರ್ತಾರೆ, ದಪ್ಪ ಸ್ಥೂಲ ಶರೀರವನ್ನು ಹೊಂದಿರ್ತಾರೆ. ಇವರು ಒಳ್ಳೆಯ ಪಚನ ಶಕ್ತಿಯನ್ನು ಹೊಂದಿರ್ತಾರೆ. ಏನು ಮಾಡ್ತಾರೆ ಇವರು, ಒಳ್ಳೆಯ ಪಚನ ಶಕ್ತಿಯನ್ನು ಹೊಂದಿರ್ತಾರೆ, ದುಂಡಗಿರ್ತಾರೆ ಮತ್ತು ದಪ್ಪ ಇರ್ತಾರೆ, ಸ್ಥೂಲ ಶರೀರವನ್ನು ಹೊಂದಿರ್ತಾರೆ. ಇವರು ಇರ್ಬೋದು ಪಿಕ್ನಿಕ್ ಅಂತೇಳಿ ಪಿಕ್ನಿಕಲ್ಲಿ ಬರ್ತಾರೆ ಇವರು. ಡಿಪ್ಲಾಸ್ಟಿಕ್ ಇವರು ಆಕಾರಹೀನರು, ಇವರಿಗೆ ಆಕಾರನೇ ಇರೋದಿಲ್ಲ, ಅಂದರೆ ಅಷ್ಟು ಆಕಾರ ಮೀರಿ ಬೆಳೆದಿರ್ತಾರೆ ಅಂತ ಅರ್ಥ. ಇಲ್ಲಿ ಅಸಾಮಾನ್ಯ ಶರೀರವನ್ನು ಹೊಂದಿರ್ತಾರೆ. ಡಿಪ್ಲಾಸ್ಟಿಕ್ಕಲ್ಲಿ ಅಸಾಮಾನ್ಯ ಶರೀರವುಳ್ಳವರು ಇಲ್ಲಿ ಬರ್ತಾರೆ. ಪಿಕ್ನಿಕಲ್ಲಿ ದುಂಡನೆಯ ಹಾಗೂ ದಪ್ಪ ಸ್ಥೂಲ ಶರೀರವನ್ನು ಹೊಂದಿರ್ತಾರೆ. ಇವರು ಒಳ್ಳೆಯ ಪಚನ ಶಕ್ತಿಯನ್ನು ಹೊಂದಿರ್ತಾರೆ. ಅಥ್ಲೆಟಿಕಲ್ಲಿ ಇವ್ರು ಏನು ಮಾಡ್ತಾರೆ, ದೊಡ್ಡ ಸ್ನಾಯುಗಳಿರ್ತಾರೆ, ಕಸರತ್ತುಗಾರಾಗಿರ್ತಾರೆ ಮತ್ತು ಹುರಿಕಟ್ಟದಂಥ ಸ್ನಾಯುಗಳು ಹೊಂದಿದ್ದು ಇವರು ಏನಂತಾರೆ, ಕ್ರೀಡಾಪಟುಗಳಾಗಿರ್ತಾರೆ. ಈಗ ಅಸ್ಥೆನಿಕಲಿ ಎತ್ತರ ಮತ್ತು ತೆಳುವಾದಂಥ ಮೈಕಟ್ಟು ಹೊಂದಿರ್ತಾರೆ, ಶಕ್ತಿಹೀನರಾಗಿರ್ತಾರೆ, ಇವರು ಜಾಣರಿರ್ತಾರೆ ಮತ್ತು ಓಟಗಾರ ಅಂತ ಓಡುವಂಥ ಸಾಮರ್ಥ್ಯ ಕೂಡ ಹೊಂದಿರ್ತಾರೆ. ಇಷ್ಟೇನು ಮಾಡ್ತಾರೆ, ಕ್ರಸ್ಟ್ಮರ್ ಅವರು ಈ ಒಂದು ದೇಹದ ವಿಧವನ್ನು ವರ್ಗೀಕರಣ ಮಾಡ್ತಾರೆ. ಈಗ ಸೊಮ್ಯಾಟೋ ವರ್ಗೀಕರಣ
ಇವರು ಶೆಲ್ಡರ್ ಅವರ ವರ್ಗೀಕರಣ ನೋಡ್ರಿ. ಇದು ಸೊಮ್ಯಾಟೊ ಅಥವಾ ಶೆಲ್ಡರ್ ಅವರ ವರ್ಗೀಕರಣ. 1940ರಲ್ಲಿ ಶೆಲ್ಡನ್ ಅವರು ಏನು ಮಾಡ್ತಾರೆ, ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಆ ವರ್ಗೀಕರಣಕ್ಕೆ ಸೊಮ್ಯಾಟೊ ವರ್ಗೀಕರಣ ಅಂತೇಳಿ ಕರಿತೀವಿ. ಶೆಲ್ಡನ್ ಅವರು ಮಾಡಿರೋಂತಹ ವರ್ಗೀಕರಣ ಅಂದರೆ ಸೊಮ್ಯಾಟೊ ವರ್ಗೀಕರಣ ಅಂತೀವಿ. ಇಲ್ಲಿ ಶೆಲ್ಡನ್ ಅವರ ವರ್ಗೀಕರಣಕ್ಕೆ ಬೀನ್, ರೋಸ್ಟರ್, ಕಸ್ಟಮರ್ ವರ್ಗೀಕರಣಗಳು ಹೆಚ್ಚು ಪ್ರಭಾವ ಬೀರ್ತವೆ. ನೋಡ್ರಿ ಇಲ್ಲಿ ಹಿಂದೆ ಏನು ಮಾಡಿದ್ರಲ್ಲ, ಶೆಲ್ಡನ್ ಹಿಂದೆ ಯಾರು ಮಾಡಿದರು, ಬೀನ್, ರೋಸ್ಟನ್ ಮತ್ತು ಕಸ್ಟಮರ್ ಅವರು ವರ್ಗೀಕರಣವನ್ನು ಹೆಚ್ಚು ಪ್ರಭಾವ ಬೀರ್ತವೆ. ಯಾರ ಮೇಲೆ? ಶೆಲ್ಡನ್ ಅವರ ಒಂದು ವರ್ಗೀಕರಣದ ಮೇಲೆ. ಶೆಲ್ಡನ್ ಅವರು ತೂಕ, ಎತ್ತರ, ಶರೀರದ 3 ಸ್ಥಳಗಳನ್ನು ಆಧಾರವಾಗಿಟ್ಟುಕೊಂಡು ವ್ಯಕ್ತಿಯ ಚಿತ್ರವನ್ನು ತೆಗೆದು ಈ ಚಿತ್ರವನ್ನು ಏನು ಮಾಡ್ತಾರೆ, ಶೆಲ್ಡನ್ ಅವರೇ ಬರೆದಂಥ ಅಟ್ಲಾಸ್ ಆಫ್ ಮ್ಯಾನ್ ಪುಸ್ತಕದಲ್ಲಿ ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಏನು ಮಾಡ್ತಾರೆ ಇವರು ಶೆಲ್ಡನ್ ಅವರು ತೂಕ, ಎತ್ತರ, ಶರೀರದ 3 ಸ್ಥಳಗಳನ್ನು ಆಧಾರವಾಗಿಟ್ಕೊಂಡು ಏನು ಮಾಡ್ತಾರೆ ಅಂದರೆ ವ್ಯಕ್ತಿಯ ಚಿತ್ರಗಳನ್ನು ತೆಗೆದು ಶೆಲ್ಡನ್ ಅವರೇ ಬರೀತಾರೆ ಆ ಚಿತ್ರಗಳನ್ನು. ಅದಕ್ಕೇನಂತೀವಿ ಅಂದರೆ ಅಟ್ಲಾಸ್ ಆಫ್ ಮ್ಯಾನ್ ಪುಸ್ತಕ ಅಂತೇಳಿ ಕರಿತೀವಿ. ಎಕ್ಸಾಮಲ್ಲಿ ಕೇಳ್ಬೋದು, ಅಟ್ಲಾಸ್ ಆಫ್ ಮ್ಯಾನ್ ಪುಸ್ತಕ ಯಾರು ಬರೆದ್ರು ಅಂದರೆ ಅದು ಶೆಲ್ಡನ್ ಅವರು. ನೋಡಿರಿ, ಶೆಲ್ಡನ್ ಅವರೇ ಬರೆದ ಅಟ್ಲಾಸ್ ಆಫ್ ಮ್ಯಾನ್ ಪುಸ್ತಕದಲ್ಲಿಯ ಚಿತ್ರಗಳಿಗೆ ಏನು ಮಾಡಿದ್ದಾರೆ, ಹೋಲಿಸಿ ಪೊಂಡರಲ್ ಇಂಡೆಕ್ಸನ್ನು ಇವರು ಕಂಡುಹಿಡಿತಾರೆ. ಪೊಂಡರಲ್ ಇಂಡೆಕ್ಸನ್ನು ಕಂಡುಹಿಡ್ತಾರೆ. ಅದರಲ್ಲಿ ಕಂಡುಕೊಂಡು 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಇದರಲ್ಲಿ ಮತ್ತೆ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾರು? ಶೆಲ್ಡನ್ ಅವರು. ಆ 3 ಪ್ರಕಾರಗಳು ಯಾವುವು ಅಂತೇಳಿ ನೋಡಿರಿ. ಒಂದು ಎಂಡೋಮಾರ್ಫ್, ಮಿಸೋಮಾರ್ಫ್, ಎಕ್ಟೋಮಾರ್ಫ್. ಹಾಗಾದರೆ ಎಂಡೋಮಾರ್ಫ್ ಅಂದರೆ ಏನು ಅಂತೇಳಿ ನೋಡಿರಿ. ಸ್ನಿಗ್ಧದ ಪ್ರಮಾಣ ಹೆಚ್ಚಿರ್ತೈತಿ. ಇಲ್ಲಿ ಕುಳ್ಳವಾದ ಶರೀರ ಇರ್ತೈತೆ, ಹೊಟ್ಟೆ ಏನಿರ್ತೈತೆ ಎದ್ದು ಕಾಣ್ತೈತೆ. ಇವ್ರು ಹೆಂಗಿರ್ತಾರೆ ಎಂಡೋಮಾರ್ಫಲ್ಲಿ ಅಂದರೆ ಸ್ನಿಗ್ಧದ ಪ್ರಮಾಣ ಅತಿ ಹೆಚ್ಚು ಇರ್ತೈತೆ, ಕುಳ್ಳರಾಗಿರ್ತಾರೆ, ಶರೀರವನ್ನು ಹೊಂದಿರ್ತಾರೆ. ಒಂದು ಕುಳ್ಳವಾದ ಶರೀರವನ್ನು ಹೊಂದಿರ್ತಾರೆ, ಹೊಟ್ಟೆ ಏನಾಗಿರ್ತಾರೆ ಸ್ವಲ್ಪ ಎದ್ದು ಕಾಣ್ತೈತೆ, ದಪ್ಪ ಇರ್ತೈತೆ ಅರ್ಥ. ಈಗ ಮೀಸೋಮಾರ್ಫ್ ಇವ್ರು ಹೆಂಗಿರ್ತಾರೆ ಅಂದರೆ ಸ್ನಿಗ್ಧದ ಪ್ರಮಾಣ ಇರ್ತಾರೆ, ಕಡಿಮೆ ಇರ್ತೈತೆ, ಬೆಳೆದು ಶರೀರದಲ್ಲಿ ಗೋಚರಿಸ್ತದೆ. ಏನು ಮಾಡ್ತೈತಿ ಇಲ್ಲಿ? ಸ್ನಿಗ್ಧತೆ ಅಂದರೆ ಕೊಬ್ಬು ಅಂತ ಅರ್ಥ. ಇದೇನು ಮಾಡ್ತೈತೆ? ಶರೀರದಲ್ಲಿ ಬೆಳೆದು ಗೋಚರಿಸ್ತದೆ. ಹರವಾದಂಥ ಅಂದರೆ ವಿಸ್ತಾರವಾದಂತಹ ಎದೆ ಮತ್ತು ಭುಜಗಳನ್ನು ಇವರು ಹೊಂದಿರ್ತಾರೆ. ಯಾರು? ಮಿಸೋಮಾರ್ಫ್ ಅವರು. ಎಂಡೋಮಾರ್ಫ್ ಅವರು ಕುಳ್ಳವಾದ ಶರೀರ ಹೊಂದಿರ್ತಾರೆ ಮತ್ತು ಇವ್ರ ಸ್ವಲ್ಪ ಹೊಟ್ಟೆ ಎದ್ದು ಕಾಣ್ತೈತೆ. ಆದರೆ ಮಿಸೋಮಾರ್ಫ್ ಅವರು ಏನು ಮಾಡ್ತಾರೆ ಅಂದರೆ ಇವರು ಕಡಿಮೆ ಸ್ನಾಯುಗಳು ಬೆಳೆದು ಶರೀರದಲ್ಲಿ ಗೋಚರಿಸ್ತವೆ. ಅದಕ್ಕೆ ಸ್ನಾಯುಗಳು ಏನಾಗಿಲ್ಲ, ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಹರವಾದ ಅಂದರೆ ವಿಸ್ತಾರವಾದಂತಹ ಎದೆ ಇರ್ತೈತೆ, ಭುಜಗಳು ಕೂಡ ವಿಸ್ತಾರವಾಗಿ ಕಂಡುಬರ್ತವೆ ಇವ್ರ ಹತ್ರ. ಈಗ ಎಕ್ಟೋಮಾರ್ಫ್ ಇವರು ತೆಳುವಾದಂತಹ ಎತ್ತರವಾದ ಶರೀರವನ್ನು ಹೊಂದಿರ್ತಾರೆ. ಸ್ನಾಯುಗಳು ತೆಳುವಾಗಿ ಮತ್ತು ದುರ್ಬಲವಾಗಿ ಕೂಡ ಕಂಡುಬರ್ತವೆ. ಸ್ನಾಯುಗಳು ತೆಳುವಾಗಿರ್ತವೆ, ಹಾಗೆ ದುರ್ಬಲವಾಗಿ ಕೂಡ ಕಂಡುಬರ್ತೈತೆ. ಒಟ್ಟಿನಲ್ಲಿ ಇವರು ಎತ್ತರ ಹೊಂದಿರ್ತಾರೆ ಅಂತ ಅರ್ಥ. ಕೈ ಕಾಲು ಉದ್ದ, ಸ್ನಿಗ್ಧದ ಪ್ರಮಾಣ ಅತಿ ಕಡಿಮೆ ಇರ್ತೈತಿ. ಇಲ್ಲಿ ಕೊಬ್ಬಿನ ಅಂಶ ಇವ್ರ ಹತ್ರ ಇರೋದಿಲ್ಲ. ಈ 3 ಗುಣಗಳನ್ನು ಆಧಾರವಾಗಿಟ್ಟುಕೊಂಡು ಶರೀರವನ್ನು ಏನು ಮಾಡ್ತಾರೆ ಅಂದರೆ ಮುಖ್ಯವಾಗಿ 5 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾರು? ಶೆಲ್ಡನ್ ಅವರು. ನೋಡಿರಿ 5 ಭಾಗಗಳು ಯಾವುವು ಅಂದರೆ ಇಲ್ಲಿ ತಲೆ, ಮುಖ, ಕುತ್ತಿಗೆಯ ಭಾಗ, ಎದೆ, ಸೊಂಟದ ಭಾಗ, ಭುಜ, ಕೈ, ಮುಂಗೈ ಭಾಗ, ಹೊಟ್ಟೆ ಮತ್ತು ಸೊಂಟದ ಭಾಗ, ತೊಡೆ, ಕಾಲು, ಪಾದದ ಭಾಗ. ಆದ್ದರಿಂದ ಅವರ ಶರೀರ ಪ್ರಕಾರಗಳನ್ನು ನಿರ್ಧರಿಸೋದಕ್ಕೆ ಸಪ್ತಾಂಶ ಅಂತ ಕರಿತೀವಿ. ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಏನು ಮಾಡ್ತಾರೆ ಅವರು ಶರೀರದ 3 ಪ್ರಕಾರಗಳನ್ನು ವಿಂಗಡಣೆ ಮಾಡ್ತಾರೆ. ಅವರು ನಿರ್ಧರಿಸುವಂತಹ ಒಂದು ಪಟ್ಟಿಗೆ ಅಂತ ಹೇಳಿದ್ರೆ ಸಪ್ತಾಂಶ ಅಂಥೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್. ಸೂಕ್ತವಾದ ಶರೀರ ಹಾಗೂ ಕ್ರೀಡಾಪಟುಗಳು. ಎಂಡೋಮಾರ್ಫ್ ಇವ್ರು ಏನು ಮಾಡ್ತಾರೆ, ಎದಕ್ಕೆ ಸೂಟೇಬಲ್ ಆಗ್ತಾರೆ, ಯಾವ ಕ್ರೀಡೆಗಳು ಆಡೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂದರೆ ಕಬಡ್ಡಿ, ಕುಸ್ತಿ, ಗುಂಡು ಎಸೆತ, ಭಾರ ಎತ್ತುವುದು. ಇವ್ರು ಏನು ಮಾಡ್ತಾರೆ, ಎಂಡೋಮಾರ್ಫ್ ಅವರು ಈ ಒಂದು ಕ್ರೀಡೆಗೆ ಏನಾಗಿರ್ತಾರೆ, ಸೂಕ್ತವಾಗಿರ್ತಾರೆ. ಎಂಡೋಮಾರ್ಫ್ ಅವರು ಹೆಂಗಿರ್ತಾರೆ ಅಂತಂದರೆ ಕುಳ್ಳರಾಗಿದ್ದು ಮತ್ತು ಹೊಟ್ಟೆಯ ಭಾಗ ಏನು ಕಾಣ್ತೈತೆ, ಎದ್ದು ಕಾಣ್ತೈತೆ. ಇಲ್ಲಿ ಸ್ನಿಗ್ಧತೆ ಅಂದರೆ ಕೊಬ್ಬು ಸ್ವಲ್ಪ ಜಾಸ್ತಿ ಇರ್ತೈತೆ ಇವರಿಗೆ. ಇವಾಗ ಮೀಸೋಮಾರ್ಫ್ ಇವ್ರು ಏನು ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂದರೆ ಬಾಸ್ಕೆಟ್ಬಾಲ್ ಆಡ್ತಾರೆ, ಚೆನ್ನಾಗಿ ಫುಟ್ಬಾಲ್ ಆಡ್ತಾರೆ, ಟೇಬಲ್ ಟೆನ್ನಿಸ್ ಆಡ್ತಾರೆ, ಕುಸ್ತಿ, ಚಕ್ರ ಎಸೆತ, ಬಲ್ಲ ಎಸೆತ, ಭಾರ ಎತ್ತುವುದು, ವೇಗದ ಓಟ, ಇವೆಲ್ಲ ಏನು ಮಾಡ್ತಾರೆ ಮೀಸೋಮಾರ್ಫ್ ಅವರು ಮಾಡ್ತಾರೆ. ಹಾಗಾದರೆ ಮೀಸೋಮಾರ್ಫ್ ಲಕ್ಷಣಗಳು ನೋಡಿರಿ. ಇವ್ರು ಏನು ಮಾಡ್ತಾರೆ, ಹರವಾದಂತಹ ಎದೆ ಮತ್ತು ಭುಜಗಳನ್ನು ಹೊಂದಿರ್ತಾರೆ. ಇದರಲ್ಲಿ ಕೊಬ್ಬಿನ ಅಂಶ ಇರುತ್ತೆ, ಸ್ವಲ್ಪ ಕಡಿಮೆ ಇರ್ತೈತೆ. ಅಂದರೆ
ಎದೆ ಮತ್ತು ಭುಜಗಳಿರ್ತವೆ, ಸ್ವಲ್ಪ ವಿಸ್ತಾರವಾಗಿ ಇರ್ತವೆ ಇವರು. ಯಾವುದು? ಮೀಸೋಮಾರ್ಫ್ ಅವರು. ಇವಾಗ ಎಂಡೋಮಾರ್ಫಿಕ್, ಮೀಸೋಮಾರ್ಫ್ ಇವ್ರು ಏನು ಮಾಡ್ತಾರೆ ನೋಡಿರಿ. ಎಂಡೋಮಾರ್ಫಿಕ್ಕು ಮತ್ತು ಮೀಸೋಮಾರ್ಫಿಕ್ ಇವರಿಬ್ಬರು ಕಬಡ್ಡಿ ಆಡ್ಬೋದು, ಬೇಸ್ಬಾಲ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಸೈಕ್ಲಿಂಗ್ ಆಡ್ಬೋದು, ಟೇಬಲ್ ಟೆನ್ನಿಸ್ ಆಡ್ಬೋದು, ಈಜು, ವೇಗದ ಓಟ, ಬಲ್ಲೆ ಎಸೆತ, ಹ್ಯಾಮರ್ ಇವರೆಲ್ಲ ಏನು ಮಾಡ್ಬೋದು? ಎಂಡೋಮಾರ್ಫ್ ಮತ್ತು ಮೀಸೋಮಾರ್ಫ್ ಇಬ್ಬರು ಕೂಡ ಆಡ್ಬೋದು ಅಂತ ಅರ್ಥ. ಇವಾಗ ಮೀಸೋಮಾರ್ಫ್ ಇವ್ರು ನೋಡಿರಿ. ಕಬಡ್ಡಿ, ಖೋ ಖೋ, ಹಾಕಿ, ಫುಟ್ಬಾಲ್, ಬೇಸ್ಬಾಲ್, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಓಟ, ಹೆಚ್ಚಿನ ಎಲ್ಲ ಕ್ರೀಡೆಗಳಲ್ಲಿ ಏನು ಮಾಡ್ತಾರೆ? ಮೀಸೋಮಾರ್ಫ್ ಅವರು ಚೆನ್ನಾಗಿ ಆಟ ಆಡೋ ಪ್ರದರ್ಶನ ಮಾಡ್ತಾರೆ. ಅವೆಲ್ಲ ಲಕ್ಷಣಗಳು ಆಧಾರ ಇಟ್ಕೊಂಡು 7 ಪ್ರಕಾರಗಳು ಮಾಡಿದ್ದಾರೆ. ಇವಾಗ 5ನೇ ನೋಡಿರಿ, ಎಕ್ಟೋಮಾರ್ಫಿಕ್. ಎಕ್ಟೋಮಾರ್ಫಿಕ್, ಮೀಸೋಮಾರ್ಫ್ ಇವ್ರು ಹೆಂಗಿರ್ತಾರೆ ನೋಡಿರಿ. ಇವರು ಪೋಲ್ ವೋಲ್ಟ್ ಆಟ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ವಾಲಿಬಾಲು, ಹಾಕಿ, ಕಸರತ್ತು, ದೂರದ ಓಟ, ಎತ್ತರ ಜಿಗಿತ, ಈಜು ಇವೆಲ್ಲ ಯಾರು ಆಟ ಆಡ್ತಾರೆ ಅಂದರೆ ಎಕ್ಟೋಮಾರ್ಫ್ ದೇಹದವರು ಆಡ್ತಾರೆ. ಎಕ್ಟೋಮಾರ್ಫ್ ಮತ್ತು ಮೀಸೋಮಾರ್ಫ್ ಇಬ್ಬರು ಸೇರಿ ಈ ಆಟಗಳನ್ನು ಆಡ್ತಾರೆ. ಇವಾಗ ಮೀಸೋಮಾರ್ಫಿಕ್, ಎಕ್ಟೋಮಾರ್ಫ್, ಮೀಸೋಮಾರ್ಫಿಕ್, ಮೋರ್ಫಿಕ್ ಮತ್ತು ಎಕ್ಟೋಮಾರ್ಫಿಕ್ ಇವ್ರು ಏನು ಮಾಡ್ತಾರೆ? ಕಸರತ್ತು, ದೂರದ ಓಟ, ಟೆನ್ನಿಸ್ಸು, ಬಾಸ್ಕೆಟ್ಬಾಲು, ಎತ್ತರ ಜಿಗಿತ, ಹಾಕಿ, ದೂರದ ಓಟ ಇವರೆಲ್ಲ ಆಡ್ತಾರೆ. ಈಗ ಎಕ್ಟೋಮಾರ್ಫ್ ಇವರು ಪೋಲ್ ವಾಲ್ಟ್, ಖೋ ಖೋ, ಕಸರತ್ತು, ಎತ್ತರದ ಜಿಗಿತ ಇವೆಲ್ಲ ಈ ಒಂದು ವರ್ಗದವರು ಆಡ್ತಾರೆ. ಶೆಲ್ಡನ್ ಅವರು ಮಹಿಳೆಯರ ವರ್ಗೀಕರಣವನ್ನು ಮಾಡಿದ್ದಾರೆ. ಶೆಲ್ಡನ್ ಅವರು ಮಹಿಳೆಯರು ಕೂಡ ವರ್ಗೀಕರಣ ಮಾಡ್ತಾರೆ. ಅವರಲ್ಲಿ ಕೂಡ ಮಹಿಳೆಯರಿಗೂ 2 ವರ್ಗೀಕರಣ ಮಾಡ್ತಾರೆ. ಒಂದು ಅಟ್ಲಾಸ್ ಆಫ್ ಮ್ಯಾನ್ ಪುಸ್ತಕವನ್ನು ಆಧಾರವಾಗಿಟ್ಕೊಂಡೇ ಮಾಡ್ತಾರೆ. ಮಹಿಳೆಯ ಶರೀರದ ಪ್ರಕಾರಗಳನ್ನು ಪುರುಷರಿಗಿಂತ ಸ್ವಲ್ಪ ಏನಾಗಿರ್ತವೆ? ಭಿನ್ನವಾಗಿರ್ತವೆ. ಮಹಿಳೆಯರ ಶರೀರದ ಪ್ರಕಾರಗಳು ಪುರುಷರಿಗೆ ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಏನಾಗಿರ್ತವೆ? ಬೇರೆ ರೀತಿಯಲ್ಲಿ ಇರ್ತವೆ. ಪುರುಷರಿಗಿಂತಲೂ ಎಂಡೋಮಾರ್ಫ್ ಗುಣದ ಪ್ರಮಾಣ ಹೆಚ್ಚು, ಮೀಸೋಮಾರ್ಫ್ ಗುಣದ ಪ್ರಮಾಣ ಕಡಿಮೆ ಕಂಡು ಬರ್ತೈತೆ. ಪುರುಷರಿಗಿಂತಲೂ ಏನು ಮಾಡ್ತೇವೆ? ಎಂಡೋಮಾರ್ಫ್ ಮತ್ತು ಮೀಸೋಮಾರ್ಫ್ ಗುಣಲಕ್ಷಣ ಏನು ಮಾಡ್ತೇವೆ? ಮಹಿಳೆಯರಲ್ಲಿ ಕಂಡು ಬರ್ತಾವೆ, ಕಡಿಮೆ ಪ್ರಮಾಣದ ಕಂಡು ಬರ್ತಾವಂತೆ. ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಿನ ಜನರು ಏನಿರ್ತಾರೆ? 3, 4, 4 ಮತ್ತು 3, 4, 3 ಈ ವರ್ಗಗಳಲ್ಲಿ ಕಂಡುಬರ್ತಾರೆ. ಮಹಿಳೆಯರು ಹೆಂಗೆ ಕಂಡುಬರ್ತಾರೆ ಅಂದರೆ 5, 3, 5 ವರ್ಗದವರೇ ಹೆಚ್ಚಿರ್ತಾರೆ. ಅಂದರೆ ಇಲ್ಲಿ ಇದು ಕೊಟ್ಟಿದ್ರಲ್ಲ ಅದೇ ಅದು. ನೋಡಿ 3, 3, 3, 2 ಮತ್ತು 5, 6, 7 ಹಿಂಗೆ ಹೇಳಿದ್ರಲ್ಲ ಅದು ಪುರುಷರು. 5 ಅಂದರೆ ಇದು 5 ಅಂದರೆ ಈ ಲಕ್ಷಣಗಳು ಹೊಂದಿರೋದು ಮಹಿಳೆಯರಾಗಿರ್ತಾರೆ ಅಂತ ಅರ್ಥ. ಇದು 5, 3, 3 ಈ ವರ್ಗದವ್ರು ಏನಾಗಿರುತ್ತೆ? ಹೆಚ್ಚಿರ್ತಾರೆ. ನೋಡಿರಿ 5, 3, 3 ಏನಿರ್ತಾರೆ? ಮಹಿಳೆಯರಿರ್ತಾರೆ. ಇಲ್ಲಿ ಕೊಟ್ಟಿದ್ದೀವಲ್ಲ, ಈಗ ನೋಡಿದೆವಲ್ಲ 7 ಪ್ರಕಾರಗಳು. ಅದರಲ್ಲಿ 3ನೇ ಪ್ರಕಾರ, 4ನೇ ಪ್ರಕಾರ, ಮತ್ತು 4ನೇ ಪ್ರಕಾರ ಮತ್ತು 3, 4, 3 ಈ ವರ್ಗದವರು ಏನಿರ್ತಾರೆ? ಪುರುಷರು ಕಂಡು ಬಂದರೆ 5, 3, 3 ಈ ವರ್ಗದವರಲ್ಲಿ ಮಹಿಳೆಯರು ಕಂಡುಬರ್ತಾರೆ. ಇಷ್ಟು ಶೆಲ್ಡನ್ ಅವರ ವರ್ಗೀಕರಣ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿರೋದಂಥ ಒಂದು ವಿಷಯದ ಕುರಿತು ಏನು ಮಾಡೋಣ ಅಂದರೆ, ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಸ್ವಲ್ಪ ಇದೆ, ಇದು ಸ್ವಲ್ಪ ಹೇಳಿಬಿಟ್ರೆ ಮುಂದಿನ ತರಗತಿನ ಮಾಡೋಣ. ಕ್ವಶನ್ ಆನ್ಸರ್ ಬಿಡಿಸೋದಕ್ಕಾಗುತ್ತೆ. ಅದಕ್ಕೆ ಇದನ್ನು ಕೂಡ ಇಲ್ಲೇ ಹೇಳ್ತೀನಿ ನೋಡಿರಿ. ಇನ್ನೊಂದು 5 ನಿಮಿಷ 10 ನಿಮಿಷ ಆಗುತ್ತಷ್ಟೇ. ವಿದ್ಯಾರ್ಥಿಗಳ ವರ್ಗೀಕರಣ. ಬ್ರಾವೆನೆಲ್ ಮತ್ತು ಹ್ಯಾಗ್ ಇವರೇನು ಮಾಡ್ತಾರೆ? ಮನ್ರ ಪ್ರಕಾರ ಶಾಲೆಯ ವರ್ಗದ ವರ್ಗೀಕರಣವೇ ಉತ್ತಮ ಉಪಾಯವಾಗಿದೆ ಅಂತೇಳಿ ಹೇಳ್ತಾರೆ. ಯಾರು? ಬ್ರಾವೆನೆಲ್ ಮತ್ತು ಹ್ಯಾಗ್ ಇವರೇನು ಮಾಡ್ತಾರೆ? ಮನ್ರ ಪ್ರಕಾರ ಶಾಲೆಯ ವರ್ಗದ ವರ್ಗೀಕರಣವೇನಾಗಿರುತ್ತೆ? ಉತ್ತಮ ಆಗಿರ್ತದೆ ಅಂತ ಇವರು ಭಾವಿಸ್ತಾರೆ. ವರ್ಗೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವಂದರೆ, ಅದು ವಯಸ್ಸಾಗಿರ್ಬೋದು, ತೂಕ ಆಗಿರ್ಬೋದು, ಎತ್ತರ ಆಗಿರ್ಬೋದು, ಇವೆಲ್ಲ ಏನು ಮಾಡ್ತವೆ? ವಿದ್ಯಾರ್ಥಿಗಳ ವರ್ಗೀಕರಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಈಗ ಅಧಿಕ ಮತ್ತು ಅತಿ ಭಾರ ಇರುವಂಥವರು, ಅಧಿಕ ಎತ್ತರ ಮತ್ತು ಮಿತ ಭಾರ ಇರುವವರು, ಅಧಿಕ ಎತ್ತರ ಹಗುರ ಭಾರ ಇರುವವರು, ಸಾಧಾರಣ ಎತ್ತರ ಅತಿ ಭಾರ ಇರುವವರು, ಸಾಧಾರಣ ಎತ್ತರ ಮತ್ತು ಮಿತ ಭಾರ ಇರುವವರು, ಸಾಧಾರಣ ಎತ್ತರ ಹಗುರ ಭಾರ, ಕಡಿಮೆ ಎತ್ತರ ಗಿಡ್ಡ, ಅತಿ ಭಾರ, ಕಡಿಮೆ ಎತ್ತರ ಹಾಗೂ ಮಿತ ಭಾರ, ಕಡಿಮೆ ಎತ್ತರ ಹಗುರ ಭಾರ, ಈ ರೀತಿ ಏನು ಮಾಡ್ತಾರೆ? ಒಟ್ಟು 9 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾರು? ಕೋಜನ್ರವರ ಪದ್ಧತಿ ಪ್ರಕಾರ ಇವ್ರು ಏನು ಮಾಡ್ತಾರೆ? ಎತ್ತರ ಮತ್ತು ತೂಕ ಇವೆರಡರ ಆಧಾರದ ಮೇಲೆ ಏನು ಮಾಡ್ತಾರೆ? 9 ಗುಂಪುಗಳಾಗಿ ಮಾಡ್ತಾರೆ. ಈ 9 ಗುಂಪುಗಳ ಬಗ್ಗೆ ನಾನು ಹೇಳಿದ್ದೀನಿ, ಅವು ನೋಡ್ಕೊಳ್ರಿ. ಹಾಗೆ ಕೋಜನ್ ವರ್ಗೀಕರಣದ ಕೋಜನ್ ವರ್ಗೀಕರಣ ಕಸ್ಟಮರ್ ಅವ್ರು ಹೆಂಗೆ ಮಾಡ್ತಾರೆ ನೋಡಿರಿ.
ಕೋಜನ್ ವರ್ಗೀಕರಣ ಕ್ರಸ್ಟಮರ್ ಅವರ ವರ್ಗೀಕರಣದ ಸುಲಭ ರೂಪವಾಗಿದೆ. ಕೋಜನ್ ಅವರ ವರ್ಗೀಕರಣ ಏನಾಗಿದೆ, ಕ್ರಸ್ಟಮರ್ ಅವರ ವರ್ಗೀಕರಣಕ್ಕೆ ಸುಲಭವಾಗಿ ಅಂದರೆ ಒಂದಕ್ಕೊಂದು ಹೋಲಿಕೆ ಮಾಡಿ ನಾವು ನೆನಪಿಟ್ಕೋ ಸುಲಭವಾಗಿರ್ತದೆ ಅದಕ್ಕಿಂತ ಇದು ಅಂತ ಅರ್ಥ. ಈ ಪದ್ಧತಿಯಲ್ಲಿ ವಯಸ್ಸನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಇಲ್ಲಿ ವಯಸ್ಸನ್ನು ಅವ್ರೇನು ಮಾಡಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲ. ಇವಾಗ YMCA ಪದ್ಧತಿ. YMCA ಪದ್ಧತಿ ಇದು ಹೆಂಗಿರ್ತದೆ ನೋಡಿರಿ. ಇಲ್ಲಿ ವಯಸ್ಸು ಮತ್ತು ತೂಕ ಇವೆರಡು ಏನು ಮಾಡ್ತಾರೆ ಗಮನದಲ್ಲಿ ಇಟ್ಕೊಂಡು ಅವೆರಡರ ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ವರ್ಗೀಕರಣವನ್ನು ಮಾಡ್ತಾರೆ. ಇವರ ಪ್ರಕಾರ ಎತ್ತರ ಮತ್ತು ತೂಕಕ್ಕಿಂತ ವಯಸ್ಸು ಮತ್ತು ತೂಕ ಇವುಗಳ ಹೊಂದಿಕೆ ಏನಾಗಿರ್ತದೆ ಮಹತ್ವದಾಗಿದೆ. ಎತ್ತರ ಮತ್ತು ತೂಕಕ್ಕಿಂತ ವಯಸ್ಸು ಮತ್ತು ತೂಕ ಏನಾಗಿದೆ ಇಂಪಾರ್ಟೆಂಟ್ ಇದೆ ಅಂತ ಇವರು YMCA ಪದ್ಧತಿ ಹೇಳ್ತೈತೆ. ಇವರು ಪ್ರೌಢಶಾಲಾ ಮಕ್ಕಳನ್ನು 7 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಪ್ರೌಢಶಾಲಾ ಮಕ್ಕಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದರೆ ಅವರು 7 ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಈಗ ಮ್ಯಾಕ್ ಕ್ಲೈ ಪದ್ಧತಿ. ಈ ಪದ್ಧತಿಯಲ್ಲಿ ಪ್ರಪಂಚದಲ್ಲಿ ಮನ್ನಣೆ ಪಡೆದಿದೆ. ಈ ಪದ್ಧತಿ ಏನಾಗಿದೆ ಪ್ರಪಂಚದಲ್ಲಿಯೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತ. ಈ ಪದ್ಧತಿ ಯಾರು ಬಳಸಿದರೆ ಡಾಕ್ಟರ್ CH ಮ್ಯಾಕ್ ಕ್ಲೈರವರು. ಅದಕ್ಕೆ ಅವರ ಹೆಸರಲ್ಲಿ ಈ ಪದ್ಧತಿಯನ್ನು ಇಟ್ಟಿದ್ದಾರೆ. ಇವರು ಅಮೇರಿಕಾ ಶಾಲೆಯ ನುರಿತ ದೈಹಿಕ ಶಿಕ್ಷಕರಾಗಿದ್ದರು. ಇವರು ದೈಹಿಕ ಶಿಕ್ಷಕರಾಗಿದ್ದರು, ಅಮೇರಿಕದ ದೈಹಿಕ ಶಿಕ್ಷಕರಿವರು. ವಿದ್ಯಾರ್ಥಿಗಳ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಅವರ ಸಾಧನೆಗೆ ವಯಸ್ಸು, ಎತ್ತರ, ತೂಕ ಇವೇನು ಮಾಡ್ತೇವೆ ಇವುಗಳ ಪ್ರಭಾವವನ್ನು ಅಭ್ಯಾಸಿಸಿ ಏನು ಮಾಡ್ತಾರೆ ಅಂದರೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. 17 ವರ್ಷದವರೆಗೆ ವಯಸ್ಸು, 14ರ ನಂತರ ಎತ್ತರ ಮತ್ತು ಎಲ್ಲ ವಯೋಮಾನಗಳಲ್ಲಿ ತೂಕ ಮಾತ್ರ ಹೆಚ್ಚು ಪ್ರಭಾವ ಬೀರ್ತೈತಿ. ನೋಡ್ರಿ ಏನು ನಿರ್ಧಾರ ಮಾಡ್ತಾರೆ ಅಂದರೆ 17 ವರ್ಷದವರೆಗೆ ವಯಸ್ಸು, 14ರ ನಂತರ ಎತ್ತರ ಮತ್ತು ಎಲ್ಲ ವಯೋಮಾನಗಳಲ್ಲಿ ತೂಕ ಏನಾಗ್ತದೆ ಹೆಚ್ಚು ಪ್ರಭಾವ ಬೀರ್ತದೆ ಅಂತೇಳಿ ಇವರು ಹೇಳ್ತಾರೆ. ಯಾರು ಡಾಕ್ಟರ್ CH ಮ್ಯಾಕ್ ಕ್ಲೈ ಅವರು. ಇವರ ಒಂದು ನಿರ್ಧಾರದ ಆಧಾರದ ಮೇಲೆ ಮ್ಯಾಕ್ ಕ್ಲೈರ್ ಅವರ ವ್ಯಕ್ತಿಯ ವಯಸ್ಸು, ತೂಕ, ಎತ್ತರ ಈ 3 ಅಂಶವನ್ನು ಪರಿಗಣಿಸಿ ಈ ಕೆಳಗಿನಂತೆ ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. 3 ಸೂತ್ರಗಳು ಕೊಟ್ಟಿದ್ದಾರೆ ಅವರು. ಸೂತ್ರ ಒಂದೇನೆಂದರೆ ಘಾತಾಂಕ = 20 × ವಯಸ್ಸು + 6 × ಎತ್ತರ + ತೂಕ. ಅಂದರೆ ಇಂಡೆಕ್ಸ್ ಏನಂದ್ರೆ ಇಲ್ಲಿ 20 × ಏಜು, ಇದು ಇಂಗ್ಲೀಷಲ್ಲಿದೆ ಅಷ್ಟೇ, ಪ್ಲಸ್ ಹೈಟು ಪ್ಲಸ್ ವೇಟು. ಈ ಒಂದು ಸೂತ್ರದ ಮೇಲೆ ಏನು ಮಾಡ್ತಾರೆ ಅವರು ಈ ಒಂದು ಸೂತ್ರವನ್ನು ಕೊಟ್ಟು ವಯಸ್ಸು ಏನು ಕೊಟ್ಟಿದ್ದರಲ್ಲಿ ಪೂರ್ತಿಗೊಂಡ ವರ್ಷಗಳು, ಎತ್ತರ ಇಂಚುಗಳಲ್ಲಿ ಮತ್ತು ತೂಕ ಏನು ಮಾಡ್ತಾರೆ ಪೌಂಡ್ಗಳಲ್ಲಿ ಕೊಟ್ಟಿರ್ತಾರೆ. ವಯಸ್ಸು ಏನು ಮಾಡ್ತಾರೆ ಪೂರ್ತಿಗೊಂಡ ವರ್ಷಗಳು ಕಂಪ್ಲೀಟ್ ಬಂದರು. ಈಗ ಎಷ್ಟು ವರ್ಷ ಆಗಿದೆ, ವರ್ಷ ಇಷ್ಟು ವರ್ಷ ಆಗಿ ಇಷ್ಟು ತಿಂಗಳೇ ಆಗಿದೆ ಅಂತ ಹೇಳ್ತೇವಲ್ಲ, ಆ ತಿಂಗಳನ್ನು ಕನ್ಸಿಡರ್ ಮಾಡದೆ ಪೂರ್ತಿ ವರ್ಷವನ್ನು ಕನ್ಸಿಡರ್ ಮಾಡ್ಕೋತಾರೆ. ಈ ಸೂತ್ರವನ್ನು ಎಲ್ಲ ವಯೋಮಾನದ ವಿದ್ಯಾರ್ಥಿಗಳ ವರ್ಗೀಕರಣವನ್ನು ಮಾಡ್ಲಿಕ್ಕೆ ಏನಾಗುತ್ತೆ ಸುಲಭ ಆಗ್ತದೆ. ಇದು ಸೂತ್ರ 1. ಈಗ ಸೂತ್ರ 2 ನೋಡಿರಿ, ಇಲ್ಲೇನು ಕೊಟ್ಟಿದ್ದಾರೆ ಘಾತಾಂಕ = 6 ಎತ್ತರ + ತೂಕ. ಈ ಸೂತ್ರವನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ವರ್ಗೀಕರಣಕ್ಕಾಗಿ ಬಳಸ್ತಾರೆ. ಸೂತ್ರ 3 ಘಾತಾಂಕ = 10 × ವಯಸ್ಸು + ತೂಕ. ಈ ಸೂತ್ರವನ್ನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಏನು ಮಾಡ್ತಾರೆ ಬಳಸ್ಕೊಳ್ತಾರೆ. ಪ್ರಾಥಮಿಕ ಮಕ್ಕಳು 14 ವರ್ಷದೊಳಗಿನ ಮಕ್ಕಳಾಗಿರ್ತಾರೆ. ಭಾರತ ದೇಶದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ವರ್ಗೀಕರಣಕ್ಕೆ ಹಲವು ಪದ್ಧತಿಗಳನ್ನು ಸೂಚಿಸ್ತಾರೆ. ಅವುಗಳಲ್ಲಿ ಮುಖ್ಯವಾದ ಪದ್ಧತಿಗಳು ಯಾವುದಂದರೆ ಮದ್ರಾಸ್ ಸೂತ್ರ, ಹರಿಹರನ್ ಸೂತ್ರ ಮತ್ತು ತಿರುನಾರಾಯಣ್ ಅವರ ಪದ್ಧತಿ. ಮದ್ರಾಸ್ ಸೂತ್ರ, ಹರಿಹರನ್ ಹಾಗೂ ತಿರುನಾರಾಯಣ್ ಅವರ ಪದ್ಧತಿ, ಮುಂಬೈ ವರ್ಗೀಕರಣ ಪದ್ಧತಿ ಇವೆಲ್ಲ ಏನು ಮಾಡ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ವರ್ಗೀಕರಣ ಮಾಡಲಿಕ್ಕೆ ಬಳಸ್ಕೊಳ್ತಾರೆ. ಮದ್ರಾಸ್ ಸೂತ್ರ ಅಂದರೆ ಇಲ್ಲಿ ವ್ಯಕ್ತಿಯ ವಯಸ್ಸು, ಎತ್ತರ, ತೂಕ ಈ 3 ಅಂಶವನ್ನು ಗಣನೆಗೆ ತೆಗೆದುಕೊಂಡು ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. ಇಲ್ಲಿ ಸೂತ್ರ ಏನು ಮಾಡ್ತಂದರೆ ಘಾತಾಂಕ = ವಯಸ್ಸು + ಎತ್ತರ + ತೂಕ. ಈ ಒಂದು ಸೂತ್ರದ ಮೇಲೆ ಮಕ್ಕಳ ವರ್ಗೀಕರಣವನ್ನು ಮಾಡ್ತಾರೆ. ಈ ಸೂತ್ರದ ಪ್ರಕಾರ ಘಾತಾಂಕಗಳನ್ನು ಕಂಡುಕೊಳ್ಳಲು ಅವರು 4 ಗುಂಪುಗಳನ್ನಾಗಿ ಮಾಡ್ತಾರೆ. 4 ಗುಂಪುಗಳು ಯಾವಂದರೆ ABCD ಅಂತೇಳಿ. ಘಾತಾಂಕದ ಬಾಲಕರು ಇಲ್ಲಿರ್ತಾರೆ 85ಕ್ಕಿಂತ ಹೆಚ್ಚು ಬಾಲಕರಿದ್ದಾರೆ ಅಂತ ತಿಳ್ಕೊರಿ, ಅವರು ಘಾತಾಂಕ ಇಟ್ಕೋತಾರೆ ಅವರು. ಇವಾಗ ಇಲ್ಲಿ ಬಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 70ರಿಂದ 85ರವರೆಗೆ ಘಾತಾಂಕ ಬಾಲಕರಿದ್ದಾರೆ. ಸಿಯಲ್ಲಿ 55ರಿಂದ 70 ಮತ್ತು ಡಿಯಲ್ಲಿ 55ಕ್ಕಿಂತ ಕಡಿಮೆ ಇರುವಂತಹ ಬಾಲಕರಿದ್ದಾರೆ. ಈಗ ಘಾತಾಂಕ ಬಾಲಕಿಯರು ಇದೇನು ಮಾಡಿದರೆ ಎಯಲ್ಲಿ 75ಕ್ಕಿಂತ ಹೆಚ್ಚು ಬಾಲಕಿಯರಿದ್ದಾರೆ, ಬಿಯಲ್ಲಿ 60ರಿಂದ 75 ಬಾಲಕಿಯರಿದ್ದಾರೆ, 50ರಿಂದ 60ರವರೆಗೆ ಬಾಲಕಿಯರು, 50ಕ್ಕಿಂತ ಕಡಿಮೆ. ಡಿಯಲ್ಲಿ ABCDಯಲ್ಲಿ ಎಷ್ಟಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ.
ಈಗ ಹರಿಹರನ್ ಮತ್ತು ತಿರುನಾರಾಯಣವರ ಪದ್ಧತಿ. ಈ ಪದ್ಧತಿ ಹೆಂಗಿದೆ ನೋಡಿರಿ. ಇಲ್ಲಿ ಕೂಡ ವಯಸ್ಸು, ತೂಕ, ಎತ್ತರ ಈ 3 ಅಂಶಗಳ ಮೇಲೆ ಏನು ಮಾಡ್ತೀವಿ ಗಣನೆಗೆ ತೆಗೆದುಕೊಂಡು ಅವರನ್ನು ಮೆಜರ್ಮೆಂಟ್ ಮಾಡ್ತಾರೆ. ಇವರು ಯಾವ ಸೂತ್ರ ಬಳಸ್ತಿದ್ದಾರೆ ಅಂದರೆ ವಯಸ್ಸು, ಎತ್ತರ, ತೂಕ ಅದನ್ನು ಸೇಮ್. ಅಲ್ಲಿಂದ ಸೂತ್ರ ಸೇಮ್, ಇಲ್ಲಿಂದ ಸೂತ್ರ ಸೇಮ್. ಎತ್ತರ ಅಂದರೆ ವರ್ಷ ಮತ್ತು ತಿಂಗಳುಗಳಲ್ಲಿ. ಎತ್ತರ ಏನು ಮಾಡ್ತಾರೆ ಅವರು ವರ್ಷ ಮತ್ತು ತಿಂಗಳುಗಳಲ್ಲಿ ಕನ್ಸಿಡರ್ ಮಾಡ್ಕೋತಾರೆ. ಎತ್ತರ ಇಂಚುಗಳಲ್ಲಿ, ತೂಕ ಪೌಂಡ್ಗಳಲ್ಲಿ. ಇಲ್ಲಿ ವಯಸ್ಸು ಇರ್ಬೋದು, ಇದು ವಯಸ್ಸಾಗಬೇಕಿದೆ, ಎತ್ತರ ಆಗಿದೆ ವಯಸ್ಸು ಏನು ಮಾಡ್ತಾರೆ ಅವರು ವರ್ಷ ಅಥವಾ ತಿಂಗಳುಗಳಲ್ಲಿ ತೆಗೆದುಕೊಳ್ತಾರೆ. ಎತ್ತರ ಇಂಚುಗಳಲ್ಲಿ, ತೂಕ ಏನು ಮಾಡ್ತಾರೆ ಪೌಂಡ್ಗಳಲ್ಲಿ ತೆಗೆದುಕೊಳ್ತಾರೆ. ಈ ಸೂತ್ರದ ಪ್ರಕಾರ ಏನಂತಂದರೆ ಘಾತಾಂಕಗಳನ್ನು ಕಂಡುಕೊಂಡು 6 ಗುಂಪುಗಳನ್ನಾಗಿ ಇವರು ವಿಂಗಡಣೆ ಮಾಡ್ತಾರೆ. ಇಲ್ಲಿ ಕೂಡ ಎ ಅಂದರೆ ಇಲ್ಲಿ ಸೀನಿಯರ್ಸ್ ಬರ್ತಾರೆ. ಯಾರು ಬರ್ತಾರೆ ಇಲ್ಲಿ ಸೀನಿಯರ್ಸ್. ಬಿ ಇಂಟರ್ಮೀಡಿಯೇಟ್ಸ್ ಇಲ್ಲಿ ಮಧ್ಯಮ ವರ್ಗದ ಬರ್ತಾರೆ. ಸಿ ಯಲ್ಲಿ ಜೂನಿಯರ್ಸ್, ಡಿ ಯಲ್ಲಿ ಸಬ್ ಜೂನಿಯರ್ಸ್, ಇ ಯಲ್ಲಿ ಲೋವರ್ ಕ್ಲಾಸ್, ಎಫ್ ಅಲ್ಲಿ ಬಾಟಮ್ ಕ್ಲಾಸ್ ಅಂದರೆ ಫುಲ್ಲು ಕೆಳಗಡೆ ಇರೋರು ಅಂತ ಅರ್ಥ. ಇವಾಗ ಮುಂಬೈ ವರ್ಗೀಕರಣ ಇವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿಯೂ ಸಹಿತ ವ್ಯಕ್ತಿಯ ವಯಸ್ಸು, ತೂಕ, ಎತ್ತರ ಈ 3 ಅಂಶಗಳು ಗಮನದಲ್ಲಿಟ್ಕೊಂಡು ಎಲ್ಲರೂ ಏನು ಮಾಡಿದ್ದಾರೆ ವರ್ಗೀಕರಣವನ್ನು ಮಾಡಿದ್ದಾರೆ. ಇಲ್ಲಿಗೆ ಏನಾಯ್ತಂದರೆ ಶರೀರ ವಿನ್ಯಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಈ ಒಂದು ಟಾಪಿಕ್ ಮೇಲೆ MCQಗಳನ್ನು ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.